ಮೊನ್ನೆ ನೆಲಮಂಗಲದಿಂದ ಯಾರೋ ದೀಪಕ್ ಗೌಡ್ರು ಅಂತ ಹೇಳ್ಬಿಟ್ಟು ನನಗೂ ರಘುವರ್ ಅಂತ ಮರ್ಯಾದೆ ಕೊಟ್ಟಿದ್ರೆ ನಾನು ಗೌರವ ಕೊಡೋದು ಕರ್ತವ್ಯ. ರಘುವರ್ ಅಂತ ಅವ್ರು ಮತ್ತು ನಾನು ದೀಪಕ್ ಗೌಡ್ರು ಅಂತ ಗೌರವ ಕೊಡ್ತೀನಿ. ದೀಪಕ್ ಗೌಡ್ರೆ, ನೀವೊಬ್ಬರು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತ ಆಗಿ, ನಾನು ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನನ್ನ ಅಳದಲ್ಲ ನಾನು ತೋಡ್ಕೊಂಡೆ. ಅದಕ್ಕೆ ನೀವು ಈ ರೀತಿ ಎಲ್ಲ ಕೊಡುವಂಥ ಅವಶ್ಯಕತೆ ಇತ್ತಾ? ಮತ್ತು ನೀವು ಏನೇನು ಹೇಳಿದ್ದೀರಾ ಅಂತ ನಿಮಗೆ ಗೊತ್ತಾಯ್ತಾ? ನಾನು ಏನು ಹೇಳಿದ್ದೀನಿ, ನೀವೇನು ಹೇಳಿದ್ದೀರಾ ಅಂತ? ನಾನು KDBಯಲ್ಲಿ ಪರ್ಸೆಂಟೇಜ್ ಅಂತ ಹೇಳಿದ್ದೀರಾ. 2020ರಿಂದಲೂ ನಮ್ಮ ಹೆಚ್ಚು ಕಮ್ಮಿ ನಮ್ಮ ದೊಡ್ಡಪ್ಪವ್ರದ್ದು 2020ರಿಂದಲೂ ಜಮೀನು ಓದೈತೆ. 2020 ನಮ್ಮ ತಾಯಿ ಅಕೌಂಟ್ಗೆ ಹೆಚ್ಚು ಕಮ್ಮಿ ಒಂದು 10 ಕೋಟಿ ಕಾಸು ಬಂದಿರಬೇಕು. ಅಂಥದ್ರಲ್ಲಿ ನೀವು ಕಮಿಷನ್ ಏಜೆಂಟ್ ಅಂತ ಹೇಳ್ತಾ ಇದ್ದೀರಲ್ಲ, ಯಾರನ್ನಾದರೂ ಒಬ್ಬರನ್ನ ನೀವು ಕಮಿಷನ್ ಏಜೆಂಟ್ ಅಂತ ಹೇಳಿಸ್ರಿ. ನಾನು ರೈತರ ಪರವಾಗಿದ್ದೀನೋ ರೈತರ ವಿರುದ್ಧವಾಗಿದ್ದೀನೋ ರೈತರ ಹತ್ರ ಇದು ಮಾಡ್ತಿದ್ದನೋ? ಸುಮ್ಮನೆ ವಿನಾಕಾರಣ ನೀವು ತಮಾಷೆಗೆ ಹೇಳೋ ಥರ ಅದನ್ನು ನಿಮ್ಮ ಮೈಲೇಜ್ಗೋಸ್ಕರ ಹೇಳೋದು ತಪ್ಪು ದೀಪಕ್ ಗೌಡ್ರೆ. ಒಬ್ಬರನ್ನ ನೀವು ಪ್ರೂವ್ ಮಾಡಿರಿ, ನಾನು ಅವಾಗ ಒಪ್ಕೊತೀನಿ. ನೀವು ಒಬ್ಬರನ್ನ ಪ್ರೂವ್ ಮಾಡಿದ್ರೆ ನಾನು ಕರ್ಕೊಂಬಂದು ನಿಮ್ಗೆ ಹಾರ ಹಾಕ್ತೀನಿ, ನಿಮ್ಮ ಹತ್ರಕ್ಕೆ ಹುಡುಕೊಂಬಂದು ಹಾರ ಹಾಕ್ತೀನಿ. ಎರಡನೇದು, ಗೋಮಾಳದಲ್ಲಿ ಮಣ್ಣು ತುಂಬ್ತಾರೆ ಅಂತ ಹೇಳಿದಿರಲ್ಲ, KDB ಬೇರೆ ಜಮೀನು ಮಣ್ಣು ತುಂಬ್ತಾರೆ ಅಂತ ಹೇಳಿದ್ನಲ್ಲ. ನಾನು ಏನಾದರೂ ಗೋಮಾಳದಲ್ಲಾಗಲಿ KDB ಬೇರೆ ಜಮೀನಲ್ಲಿ ಒಂದು ಇಡೀ ಮಣ್ಣು ತುಂಬಿರೋದು ಏನಾದರೂ ನೀವು ಪ್ರೂವ್ ಮಾಡಿರಿ, ಅವತ್ತೇ ನಾನು ಹೆಂಗೆ ಮಾಡ್ಕೊಂಬಿಡ್ತೀವಿ ದೀಪಕ್ ಗೌಡ್ರ? ತಮಾಷೆಗೆ ಹೇಳ್ತೀಯಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದಿದ್ದು. ಮತ್ತು ಪೊಲೀಸ್ದವ್ರು 100 ಸರಿ ಬರ್ತಾರೆ ಅಂತ ಹೇಳಿದಿರಲ್ಲ, ಇದುವರೆಗೂ ನಾನು ಯಾವುದೇ ಅಕ್ರಮಕ್ಕೆ ಪೊಲೀಸರನ್ನ ಬಳಸ್ಕೊಂಡಿಲ್ಲ, ಪೊಲೀಸ್ನವ್ರ ವಿಚಾರವಾಗಿ ಹೇಳಿಲ್ಲ. ಪೊಲೀಸ್ನವರು ಅಕ್ರಮ ಮಾಡಿ ಪೊಲೀಸ್ನವರು ನನಗೆ ಸಪೋರ್ಟ್ ಅಕ್ರಮ ಮಾಡಿದ್ರೆ ಬರ್ತಾರೆ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಊರಲ್ಲಿ ನಮ್ಮ ಬೂತಲ್ಲಿ ರೈತರುಗಳು ಮಾಡುವಂಥ ಕೆಲಸಗಳಿಗೆ ಇದೇ ಗೋವಿಂದರಾಜು ತೊಂದರೆ ಕೊಟ್ಟು ಪೊಲೀಸ್ನವ್ರು ಕಳಿಸಿರೋದಕ್ಕೆ ಪೊಲೀಸವ್ರು 100 ಸರಿ ಬಂದರು ಅಂತ ಹೇಳಿದ್ದೀನಿ. ಯಾಕೆ ನಮ್ಮ ರೈತರ ಪರವಾಗಿ, ನಮ್ಮ ಬೂತ್ನವ್ರ ಪರವಾಗಿ ನಾನು ಪ್ರಾಮಾಣಿಕ ನಿಂತ್ಕೊಂಡಾಗ ಇವರು ಕಂಪ್ನಿ ಓನರ್ಗಳು ಎದುರಿಸ್ಬಿಟ್ಟು ಗೋವಿಂದರಾಜಿಗೆ PO ಆಗಬೇಕು ಅಂತ MLA ಕುಮ್ಮಕ್ಕೆ ಕೊಟ್ಟು ಎಷ್ಟು PO ಗೋವಿಂದರಾಜಿಗೆ ಕೊಟ್ಟಿದ್ದಾರೆ. ನಾನು ಯಾವ್ದಾದ್ರು PO ತಗೊಂಡಿದ್ದೀನ ನಮ್ಮ ಬೂತಲ್ಲಿ, ನಮ್ಮೂರಲ್ಲಿ? ನಾನು ನಮ್ಮೂರು ಬೂತ್ನ ಪರವಾಗಿ ನಮ್ಮೂರ ಪರವಾಗಿ ಓಡಾಡಿದ್ದೀನಿ ಹೊರತು, ಆವಾಗ ರೈತರುಗಳು ನನ್ನ ಹತ್ರಕ್ಕೆ ಬಂದಾಗ ನಾನು ರೈತರ ಪರವಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಾಗ ಇವ್ರು ಎದುರಿಸಿ ಬೆದರಿಸಿ ನಮಗೆ PO ಆಗೈತೆ ನೀವ್ಯಾರು ಬಂದು ಕೇಳೋಕ್ಕೆ ಅಂತ ಪೊಲೀಸವ್ರು ಕಳಿಸಿ ಎದುರಿಸಿರೋದಪ್ಪ. ನೀನು ಕಾಮಿಡಿ ಥರ ಹೇಳ್ತೀಯಲ್ಲಪ್ಪ ಡಾಕ್ಟ್ರು ಅಂತ. ಆಮೇಲೆ ರೈತರ ಹೆಸರು ಹೇಳ್ಕೊಂಡು ನಾನು ಲಾರಿಗಳು ಬಿಟ್ಟಿದ್ದೀನಿ ಅಂತ ಹೇಳಿದ್ದಿಲ್ಲಪ್ಪ. ರೈತ ಹೆಸರು ಹೇಳ್ಕೊಂಡು ನಾನು ಲಾರಿಗಳು ಬಿಟ್ಟಿದ್ದೀನೋ ಇಲ್ಲ ರೈತರಿಗೋಸ್ಕರ ನಾನು ಯಾವುದೋ ಒಂದು ಲಾರಿನೂ ಇಲ್ಲ, ರೈತರಿಗೋಸ್ಕರ ಕಷ್ಟಪಟ್ಟು ಓಡಾಡಿ ರೈತರುಗಳು ಲಾರಿಗಳು ಬಿಡಿಸಿದ್ನೋ? ಎಷ್ಟು ಜನಕಲ್ಲಿ ಹೇಳಿಸ್ಬೇಕಪ್ಪ? ಡಾಸ್ಪೇಟೆ ಗೋಮಾಳದಲ್ಲಿ ಮಣ್ಣು ತುಂಬಿರೋ ಅಷ್ಟು ವಿಚಾರ ನಿನಗೂ ಗೊತ್ತಿರ್ಬೇಕಲ್ಲಪ್ಪ, ಎಲ್ಲ ಕಡೆದು ಲೈವ್ ಆಗ್ತಾ ಇದೆ. ಅದು ಬಿಟ್ಟು ನೀನೊಬ್ಬ ಕಾರ್ಯಕರ್ತ ಆಗಿ ನನಗೇನಪ್ಪ ನೀನು ಈ ರೀತಿ ಸಲಹೆ ಕೊಡ್ತಾ ಇರೋದು? MLA ನಾನು ಮಾಡಿದ್ದೀನಿ ನಾನು ಯಾವತ್ತೂ ಹೇಳ್ಕೊಂಡಿಲ್ಲಪ್ಪ. MLA ದುಡ್ದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. MLA ದುಡ್ದು ನಮಗೆ ನೋವಾಗಿರೋದಕ್ಕೆ ನಾನು ನೋವನ್ನು ಹೇಳ್ಕೊಂಡಿದ್ದೀನಪ್ಪ ಪ್ರೆಸ್ ಮೀಟಲ್ಲಿ. ನಿನ್ನ ಹತ್ರ ಬಂದು ಹೇಳ್ಕೊಂಡಿರ್ಲಿವಲ್ಲಪ್ಪ. ಮತ್ತು ಮೋಹನಣ್ಣ ಅಂತ ಮೋಹನಣ್ಣವ್ರಿಗೆ ಗೌರವ ಕೊಟ್ಟಿದ್ದು ನಾನು ಯಾವತ್ತೂ ಮಾತಾಡಿಲ್ಲಪ್ಪ. ಆ ಮೋಹನಣ್ಣ ಊರಲ್ಲಿ ರಂಗೋಲಿ ವಿಚಾರದಲ್ಲಿ ಏನೋ ನಡೀತು ಅಂತ ಹೇಳ್ತಿರಲ್ಲಪ್ಪ. ನಮ್ಮೂರ ರಂಗೋಲಿ ವಿಚಾರದಲ್ಲಿ ನಾನೊಬ್ಬ ದುಡ್ದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಮ್ಮ ಗಮನಕ್ಕೂ ತರದಂಗೆ ಯಾರನ್ನೋ ನೀವು ಬಳಸ್ಕೊಂಡು ರಂಗೋಲಿ ಬಿಟ್ರಲ್ಲ, ಅವತ್ತು ನನ್ನ ಮನಸ್ಸಿಗೆ ನೋವಾಗಿಲ್ವೇನಪ್ಪ? ಅದನ್ನು ನಾನು ಹೇಳಿದ್ರೆ ನೀನು ಮೋಹನಣ್ಣ MLA ಅವರು ಮೇಷ್ಟ್ರ ಮಗ, ಅವರು ಗೌರವ ಗೊತ್ತು. MLA ಮೇಷ್ಟ್ರ ಮಗ ಆದರೆ ನಮ್ಮ ತಂದೆ ಯಾರು ಅಂತ ನಮ್ಮ ಮನೇಲಿ ನಮ್ಮ 25 ವರ್ಷದಿಂದನೇ ಕೋರ್ಟ್ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ಈ ಏನೇ ವಿಚಾರ ತಾಲೂಕು ಆಫೀಸ್ ವಿಚಾರ ಆಗ್ಬೋದು, ನಮ್ಮ ಮನೇಲಿ ಅವತ್ತು ಒಂದು ಕಾಂಪ್ಲೆಕ್ಸ್ ಎಲ್ಲ ನಡೀತಿತ್ತಪ್ಪ. ನಮ್ಮ ತಂದೆ 25 ವರ್ಷದಿಂದ ಇದ್ದಾಗ ನಮ್ಮ ತಂದೆ ವಿಚಾರನ ಕೇಳಿ ತಿಳ್ಕೊ. ಅವರು ಸುಮ್ಮನೆ ನೀನು ಏನೋ ಕಡೆ ಯಾರ್ದೋ ಬಲಂತಕ್ಕೋ ಯಾರ್ದೋ ಒಂದು ಮೈಲೆ ತೊಗೊಳಕ್ಕೋ ಹೇಳ್ಬೇಡಪ್ಪ, ಇವೆಲ್ಲ ಸರಿ ಇಲ್ಲಪ್ಪ. ಏನೇ ನನ್ನ ನೋವನ್ನು ನಾನು ಹೇಳ್ಕೊಂಡಿದ್ದೀನಿ, ಅದು ಬಿಟ್ಟು ಬೇರೆ ಏನು ಹೇಳ್ಕೊಂಡಿದ್ದೀನಿ? ನಾನು ದುಡ್ದಿದ್ದೀನಿ, ನಾನು ಹೇಳ್ಕೊಂಡಿದ್ದೀನಿ. ಆಮೇಲೆ ಕಾಂಗ್ರೆಸ್ ಬೂತಲ್ಲಿ ನಿನಗೆ ನಾನು ಸುಳ್ಳು ಹೇಳ್ಬೋದು. ಇದೇ ಗೋವಿಂದರಾಜಂಗೆ ಕೇಳು, ಬೆಳಗ್ಗೆ ಹೋದನು ನಾನು ಸಾಯಂಕಾಲದವರೆಗೂ ಉಪವಾಸ ಇಟ್ಕೊಂಡು ಕೂತಿದ್ದೀನಪ್ಪ. ಆ ಉಪವಾಸ ಕೂತ್ಕೊಂಡು ನಾವು ಮಾಡಬೇಕು ಅಂದಾಗ ನಮ್ಮಲ್ಲಿ ಎಷ್ಟು ಹಠ ಇರಬೇಕು, ಎಷ್ಟು ನೋವಿರಬೇಕು, ನಾವು ಎಷ್ಟು ಚಾಲೆಂಜ್ ತಗೊಂಡಿರ್ಬೇಕು. ಅದು ಸುಮ್ಮನೆ ಉಪವಾಸ ಕೂತ್ಕೊಳ್ಳೋಕೆ ಆಗ್ತದೇನಪ್ಪ? ಅದು ನಮ್ಮ ಹಠದಿಂದ ಅಲ್ವೇನಪ್ಪ ನಾವು ಮಾಡಿರೋದು. ಇನ್ನೊಂದು, MLAರು
ಯಾವತ್ತಾದ್ರೂ ಏನಾದ್ರೂ ನಾನು ಎಷ್ಟು ಸರಿ ಬಂದು ಎಷ್ಟು ಸರಿ ನೋವಾಗಿ ಬಂದಿದ್ದೀನಿ. MLAರು ಅಂತ ಹೇಳ್ದಲ್ಲಪ್ಪ, ಇದೇ ನಿನಗೇನಾದ್ರು ವಿಚಾರ ಗೊತ್ತಿದ್ರೆ ಇದೇ ಕಾಂಗ್ರೆಸ್ ಆಫೀಸಲ್ಲಿ ನೆಲಮಂಗಲದಲ್ಲಿ MLAರು ನಾನು ರೈತರ ಪರವಾಗಿ ಸರ್ ಇವ್ರಿಗೆ ಕೆಲಸ ಬೇಕು, ನಮ್ಮೂರಿನವರು ದುಡ್ದಿರೋರು ಇವರಿಗೆ ಕೆಲಸ ಕೊಡಿ ಅಂತ ಹೇಳಿದಾಗ ರಘುನಾಥ್ ನಿಂಗೆ ಕಾಂಟ್ರವರ್ಸಿ ತರಬೇಡ ಅಂತ ಹೇಳ್ತಾರಲ್ಲ, ಸರಿದೇನಪ್ಪ ಅದು? ಆಯಿತು, ಅವತ್ತು ಇದೇ ಕೆಲಸ ಕೇಳಕ್ಕೆ ಹೋದ ಒಬ್ಬ ಇಂಜಿನಿಯರ್ಗೆ ಯಾವ ರೀತಿ MLA ಅವ್ರು ಮಾತಾಡಿದ್ರು, ಆ ಮಾತಿನ ಅರ್ಥ ಏನೇನು ಮಾತಾಡಿದ್ರು, ಅದಾದರೂ ನಿನಗೆ ತಿಳ್ಕೊಳ್ಳೋ ಯೋಚನೆ ಶಕ್ತಿ ಇದ್ದರೆ ಅದನ್ನು ತಿಳ್ಕೊಂಡು ಹೇಳಪ್ಪ. ಸಂಸ್ಕಾರ ಅನ್ನೋ ವಿಚಾರದಲ್ಲಿ ನಾವು ನಮ್ಮ ಹೋಬ್ಳಿಲಾಗ್ಬೋದು, ನಮ್ಮ ಊರಲ್ಲಾಗ್ಬೋದು, ನಮ್ಮ ಪಂಚಾಯತಿಲಾಗ್ಬೋದು, ನಾವು ಯಾವ ರೀತಿ, ನಮ್ಮ ತಂದೆ ಯಾವ ರೀತಿ ಇವತ್ತು KDB ಕಮಿಷನ್ ಅಂತ ಹೇಳ್ತಾ ಇದೆಯಲ್ಲಪ್ಪ, ನಮ್ಮ ತಾಯಿ ಅಕೌಂಟ್ಗೆ 10 ಕೋಟಿ ದುಡ್ಡು ಬಂತು ಅಂತ ಹೇಳ್ದಲ್ಲ, ನಾ ಎಷ್ಟು ಸರಿ ನಮ್ಮ ದೊಡ್ಡಪ್ಪರಿಗೆ ಎಷ್ಟು ಬಂದಿರಬೇಕು, ನಾವು ಎಷ್ಟು ಸರಿ KDB ಓಡಾಡಬೇಕು, ನನ್ನ ಒಬ್ಬರ ರೈತರ ನೀವು ಪ್ರೂವ್ ಮಾಡಿಸ್ಬಿಡು, ಅವತ್ತು ನಾನು ನಿನ್ನ ಬಗ್ಗೆ ಒಪ್ಕೊತೀನಿ. ಆಮೇಲೆ ಪ್ರತಿಯೊಂದು ಸಾರಿ ಪಕ್ಷ ಬಿಟ್ಟೋಗು. ಏನಪ್ಪ ಈ ಪಕ್ಷ ಯಾರ್ದಪ್ಪ ಇದು? ನಿಂದ? ನೀನು ಯಾರಪ್ಪ ನನಗೆ ಹೇಳೋಕ್ಕೆ? ಸುಮ್ಮನೆ ಇಲ್ಲ ಸಲದೆಲ್ಲ ನೀನು ಮೈಲೇಜ್ಗೋಸ್ಕರ ಹೇಳ್ಬೇಕು ಮಾತಾಡಿ. ಒಬ್ಬ ಕಾರ್ಯಕರ್ತ ನಾನು ದುಡ್ದಿದ್ದೀನಿ, ನಾನು ಹೇಳ್ಕೊಂಡಿದ್ದೀನಿ, ಅದಕ್ಕೂ ನೀನು ಯಾರಪ್ಪ ಮಾತಾಡೋಕ್ಕೆ? ನಿನಗೂ ಇದಕ್ಕೂ ಸಂಬಂಧ ಏನಪ್ಪ? ನಿನ್ನ ಪ್ರತಿಷ್ಠೆಗೋಸ್ಕರ, ನಿನ್ನ ಮೈಲೇಜ್ಗೋಸ್ಕರ ಇವೆಲ್ಲ ಹೇಳೋದು ಬಿಡಪ್ಪ ಫಸ್ಟು. ಆಮೇಲೆ ಶಾಸಕರ ಹತ್ರ ನಾನು ಯಾವತ್ತೂ ಇಲಿಗಲ್ ವಿಚಾರ, ನನ್ನ ಪರ್ಸ್ನಲ್ ವಿಚಾರ ಯಾವತ್ತೂ ತಗೊಂಡೋಗಿಲ್ಲಪ್ಪ. ನಾನು ಶಾಸಕರ ಹತ್ರ ಒಂದು ಸರಿ KDB DO ಇದಕ್ಕೆ ನಾನು ಫೋನ್ ಮಾಡಿಸಿದ್ದೀನಿ, ಅದು ಅವ್ರ ಕಡೆಯಿಂದ ಕೆಲಸ ಆಗಿಲ್ಲ. 8 ತಿಂಗಳು ಹೋರಾಡಿ ನಾನು ಕೆಲಸ ಮಾಡಿಸಿದ್ದೀನಿ. ಆಮೇಲೆ ಶಿವಕುಮಾರ್ SL ಒಂದು ಸರಿ ಫೋನ್ ಮಾಡಿಸಿದ್ದೀನಿ, ಸರ್ ಬೇರೆಗೆಲ್ಲ 6 ತಿಂಗಳು ಸೊಸಿಗೆ ಪೇಮೆಂಟ್ ಆಗೈತೆ, 4 ಸೊಸಿಗೆ ಪೇಮೆಂಟ್ ಆಗಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಿ ಸರ್, ಇಲ್ಲ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿದ್ಕೆ ಅವತ್ತು MLA ಉತ್ಸವ ನಕ್ಕೊಂಡು ಫೋನ್ ಮಾಡಿ ಕೆಲಸ ಆಗಲಿಲ್ಲ. ಅಲ್ಲಿ ಲೀಗಲ್ ಆಗಿತ್ತು, ಡಾಕ್ಯುಮೆಂಟ್ಸ್ ಇತ್ತು, ನಾನು 4 ತಿಂಗಳು ಓಡಾಡಿ ನನ್ನ ಸ್ವಂತ ನನ್ನ ಕೆಲಸ ನಾನು ಮಾಡ್ಕೊಂಡೆಪ್ಪ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಸ್ವಂತದ್ದು ಕೆಲಸ ಅವ್ರು ಯಾವುದೇ ಕಾರಣಕ್ಕೂ ನಾನು ಒಂದು ಸರಿ 2 ಸರಿ ಫೋನ್ ಮಾಡಿಸೋದು ಬಿಟ್ಟರೆ ಆ ಫೋನ್ ಮಾಡಿದವ್ರಿಗೆ ಕೆಲಸ ಆಗಿಲ್ಲ. ನಾನು MLA ಯಾವುದೇ ರೀತಿ ಬಳಸ್ಕೊಂಡಿಲ್ಲ. MLA ಹತ್ರ ನಮ್ಮೂರ ಕೆಲಸ ನಮ್ಮೂರು ಜನಕ್ಕೆ ಕೊಡಿ. ಗೋವಿಂದರಾಜುಗೆ ನೀವು ಎಲ್ಲದಕ್ಕೂ ಉಪಯೋಗ ಮಾಡ್ತಿದ್ದೀರಲ್ಲ, ಆ ವಿಚಾರದಲ್ಲೂ ಪ್ರಶ್ನೆ ಮಾಡಿದ್ದೀನಪ್ಪ. ಇನ್ನು ಬಿಟ್ಟರೆ ನಾನು ಯಾವ ವಿಚಾರದಲ್ಲೂ ಪ್ರಶ್ನೆ ಮಾಡಿಲ್ಲ. ನೀನು ಯಾರೋ ಹೇಳ್ಕೊಟ್ಟವ್ರೆ ಅಂತ ಹೇಳ್ತೀಯಲ್ಲಪ್ಪ, ನಾನು ಯಾರ ಮಾತು ಕೇಳೋ ಮಗ ಅಲ್ಲಪ್ಪ. ನಾನು ಯಾವುದೇ ಕಾರಣಕ್ಕೂ ನಾನು ತಲೆ ಬಗ್ಸೋದೇನು ಗೊತ್ತಾ? ಒಂದು ಸುಳ್ಳು ಹೇಳಿದ್ರೆ, ಒಂದು ಮೋಸ ಮಾಡಿದ್ರೆ, ಒಂದು ಅನ್ಯಾಯ ಮಾಡಿದ್ರೆ ಅದಕ್ಕೆ ಮಾತ್ರ ತಲೆ ಬಗ್ಗಿಸ್ತೀನಿ. ಮಿಕ್ಕಿದ ಯಾವುದೇ ವಿಚಾರದಲ್ಲಾಗಲಿ ಇನ್ನೊಬ್ರ ಮಾತು ಕೇಳ್ಕೊಂಡು ಹೇಳೋ ಅಂಥ ಮಗ ಅಲ್ಲಪ್ಪ ನಾನು. ಯಾಕಪ್ಪ ಈ ರೀತಿ ಮಾತಾಡ್ತೀರಾ? ಸುಮ್ಮನೆ ಇವೆಲ್ಲ ಇಲ್ಲಿಸೋದು ಆರೋಪಗಳೆಲ್ಲ ಬಿಟ್ಟು, ನಮಗೊಬ್ಬ ಕಾರ್ಯಕರ್ತಂಗೆ ನೋವಾಗೈತೆ, ಆ ಕಾರ್ಯಕರ್ತ ಹೇಳ್ಕೊಂಡವನೆ, ಅದು ಬಿಟ್ಟು ನೀನು ಸ್ವಾರ್ಥಕ್ಕೋಸ್ಕರ MLA ಹತ್ರ ಮಲೆ ತೊಗೊಳಕ್ಕೋಸ್ಕರ ಮಾತಾಡಬೇಡಪ್ಪ. ಏನೇ ಇದ್ದರೂ ಬಂದು ನೀನು ಪ್ರೂವ್ ಮಾಡಪ್ಪ. ಅಕ್ರಮವಾಗಿ KDB ಜಮೀನು ಮಣ್ಣು ಹೊಡಿತೀವಿ ಅಂತ ಹೇಳ್ತಿದ್ದ, ಪರ್ಸೆಂಟೇಜ್ ತಗೊಂಡು ಅಂತ ಹೇಳ್ತಿದ್ದ, ಇವೆಲ್ಲ ಒಂದು ಪ್ರೂವ್ ಮಾಡಿಸಪ್ಪ. ಇಲ್ಲ ನಾನು ಮಾಡಿಸಿದ್ರೆ ಅಮ್ಮಮ್ಮ ನನ್ನ ಹತ್ರ ಬುಡಿಕೊಂಬಂದವ್ರಿಗೆ ಒಂದು 5 ಎಕರೆ ಮಾಡಿಸಿರ್ಬೇಕಪ್ಪ. ನಮ್ಮ ಸಂಬಂಧದ್ದು ನಮ್ಮದು ಮಾಡಿಸಿದ್ದೀನಪ್ಪ, ನಮ್ಮದೈತೆ, ನಮ್ಮ ದೊಡ್ಡಪ್ಪರದೇ ಮಾಡಿಸಿದ್ದೀನಿ. ನೀನು ಏನೂ ಗೊತ್ತಿಲ್ಲದಲೇ ನೀನು ಏನನ್ನು ಹೇಳ್ಬಿಟ್ರೆ ಹೆಂಗಪ್ಪ ಇದು? ಯಾವುದಾದ್ರು ಒಂದು ಪ್ರೂವ್ ಮಾಡಪ್ಪ. ಬೇಕಾದರೆ ನಾನು ಮುಂದೆ ಇನ್ನೂ ನನ್ನಲ್ಲಿ ಎಷ್ಟು ನೋವುಗಳವೆ ಅಂತ ಹೇಳ್ಕೊಂತಿರ್ಬೇಕಾದ್ರೆ ಮುಂದಿನ ಪ್ರೆಸ್ಬಿಟ್ಟಲ್ಲಿ ಇವಾಗ ನೀವು ಪ್ರೂವ್ ಮಾಡಿ ತೋರ್ಸಪ್ಪ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.